ವಿಪಕ್ಷ ಬಿಜೆಪಿ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಲು ಯತ್ನಿಸ್ತಾ ಸಿಎಂ ಸಿದ್ದರಾಮಯ್ಯ 50 ಕೋಟಿ ಆಫರ್ ಮಾಡಿದ ಬೆನ್ನಲ್ಲೇ ಕಾಂಗ್ರೆಸ್ ಮತ್ತೊಬ್ಬ ಶಾಸಕ 100 ಕೋಟಿ ಆಫರ್ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇತ್ತ ಬಿಜೆಪಿ ದಾಖಲೆ ಇದ್ರೆ ರಿಲೀಸ್ ಮಾಡ್ರಿ ಅಂತ ಸವಾಲ್ ಹಾಕಿದೆ. ಒಬ್ಬೊಬ್ಬ ಎಂಎಲ್ಎಗೆ 50 ಕೋಟಿ. ನಮ್ಮ ಎಂಎಲ್ಎಗಳು ಯಾರು ಕೂಡ ಒಪ್ಪಲಿಲ್ಲ ಹೋಗ್ಲಿಕ್ಕೆ. ಸಿಎಂ ಸಿದ್ದರಾಮಯ್ಯ ಸಿಡಿಸಿದಾಗಿದೆ 50 ಕೋಟಿ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷ ನಾಯಕರ ನಡುವೆ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ಆತ ಕೇಸರಿ ನಾಯಕರು ಗಾಳಿಯಲ್ಲಿ ಗುಂಡು ಹೊಡೆಯೋದಲ್ಲ, ಸಾಕ್ಷಿ ಕೊಡಿ ಅಂತ ಸವಾಲ್ ಹಾಕ್ತಿದ್ದಾರೆ. ಇದೇ ಹೊತ್ತಲ್ಲಿ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗ ಈಗ 100 ಕೋಟಿ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಕೈ ಶಾಸಕರಿಗೆ 50 ಕೋಟಿ ಅಲ್ಲ 100 ಕೋಟಿ ಆಫರ್. 30 ಶಾಸಕರಿಗೆ ಮಂತ್ರಿ ಸ್ಥಾನದ ಆಫರ್. ರವಿ ಹೊಸ ಬಾಂಬ್. ಸಿಎಂ ಸಿದ್ದರಾಮಯ್ಯ ಬೆನ್ನಲ್ಲೇ ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗ ಬಿಜೆಪಿ ವಿರುದ್ಧ ಸ್ಫೋಟಕ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿಯಿಂದ 50 ಕೋಟಿ ರೂಪಾಯಿ ಅಲ್ಲ 100 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದಾರೆ. 50 ಕೋಟಿ ರೂಪಾಯಿಗೆ ಒಪ್ಪಿಲ್ಲ ಅಂತ 100 ಕೋಟಿ ರೂಪಾಯಿ ಜೊತೆಗೆ 30 ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡ್ತೀವಿ, ನಾವೇ ಚುನಾವಣೆ ಮಾಡ್ತೀವಿ ಅಂತ ಆಸೆ ತೋರಿಸಿದ್ದಾರೆ ಅಂತ ರವಿ ಬಿಜೆಪಿ ವಿರುದ್ಧ ಆರೋಪದ ಸಿಡಿಗುಂಡುಗಳನ್ನೇ ಸಿಡಿಸಿದ್ದಾರೆ. 100ಕ್ಕೆ ಬಂದಿದ್ದಾರೆ ಅವರು. 50ಕ್ಕೆ ಬೀಳ್ತಾ ಇಲ್ಲ ಅಂತ ಗೊತ್ತಾಗಿ 100ಕ್ಕೆ ಬಂದು ನಾವನ್ನು ಕಳೆದ ಸ್ವಲ್ಪ ದಿನ ಮುಂಚೆನೇ ಹೇಳಿದೆ 100ಕ್ಕೆ ಬಂದಿದ್ದಾರೆ. ಈಗ ಅವ್ರಿಗೇನಂದ್ರೆ ಶತಾಯತ 50 100 ಲೆಕ್ಕ ಇಲ್ಲ, ಸರ್ಕಾರ ಮಾಡಿಬಿಡ್ಬೇಕು ಅನ್ನೋದು ಅವರ ಭಾವನೆ. ಇದು ಯಾವುದಕ್ಕೂ ನಮ್ಮ ಶಾಸಕರು ಬೀಳಲ್ಲ. ಈಗ ನಮ್ಮ ಕಿತ್ತೂರು MLA ಬಾಬನಿಗೆ 50 ಜನಕ್ಕೆ ಆಫರ್ ಕೊಟ್ಟಿದ್ರು, ನಿಮಗೆ 30 ಜನಕ್ಕೆ ಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾರೆ. ಅಯ್ಯೋ, ಅವ್ರ ಆಫರ್ಗಳು ನೋಡಿದ್ರೆ ನಾಳೆನೇ ಸಿಂಹಾಸನ ಮೇಲೆ ನಮಗೆ ಕೂರ್ಸೇ ಬಿಡ್ತಾರೆ. ಅವ್ರ ಆಫರ್ಗಳು ನಮಗೇನು ಬೇಡ, ನಾವು ಸರ್ಕಾರ ಇದ್ರೆ ಸಾಕು ಅಂತಾರೆ. ನೀವುಗಳೇ ಎಲ್ಲ ತೊಗೊಂಬಿಡಿ, ಬನ್ನಿ 50 ಜನ ಅಂತಾರೆ, ದುಡ್ಡು ಕೊಡ್ತೀವಿ, ಚುನಾವಣೆ ನಾವೇ ಮಾಡ್ತೀವಿ, ಎಲ್ಲ ಏನೇನು ಬೇಕು ಎಲ್ಲ ಆಫರ್ಗಳು ಕೊಡ್ತಾರೆ. ಬಿಜೆಪಿಯವರು ಕಿತ್ತೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಚಿಕ್ಕಮಗಳೂರು ಶಾಸಕ HD ತಮ್ಮಯ್ಯಗೆ 100 ಕೋಟಿ ಆಫರ್ ನೀಡಿದ್ದಾರೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋ, ಆಡಿಯೋ, CD ಎಲ್ಲ ದಾಖಲೆಗಳು ನನ್ನ ಬಳಿ ಇವೆ. ಯಾರ್ಯಾರು ಎಲ್ಲೆಲ್ಲಿ ಯಾರನ್ನ ಭೇಟಿ ಮಾಡಿದ್ರು ಅನ್ನೋದನ್ನ ಆದಷ್ಟು ಬೇಗ ಬಯಲು ಮಾಡ್ತೀನಿ ಅಂತ ಬಿರುಗಾಳಿ ಎಬ್ಬಿಸಿದ್ದಾರೆ. ಈಗ ನಮ್ಮ ಕಿತ್ತೂರು MLA ಬಾಬನಿಗೆ, ನಮ್ಮ ಚಿಕ್ಕಮಗಳೂರು MLA ತಮ್ಮಣ್ಣನಿಗೆ ಎಲ್ಲಿ ಮಾತಾಡ್ಸಿದ್ರು, ಯಾರು ಮಾತಾಡ್ಸಿದ್ರು ಅಂತ ಗೊತ್ತಲ್ವ ಅವರಿಗೆ. ಈಗೇನಾಗಿದೆ, ಬಿಜೆಪಿಯವರು ಹಗರಣಗಳ ಮೇಲೆ ಹಗರಣ ಆಚೆಗೆ ಬರ್ತಾ ಇದೆ. ಇದೆಲ್ಲ ಬಂದ್ಬಿಟ್ರೆ ನಾವು ಜೈಲಿಗೆ ಹೋಗ್ಬೇಕಾಗತ್ತಲ್ಲ ಅನ್ನೋ ಭಯ ಅವ್ರಿಗೆ. ಅದರಿಂದ ಸರ್ಕಾರ ಮಾಡಬೇಕು. ಯಾರು ನಮ್ಮ ಶಾಸಕರನ್ನ ಮೀಟ್ ಮಾಡಿದ್ರಲ್ಲ ಅವ್ರು ಯಾರು ಆ ಥರ ಹೇಳ್ತಲ್ವಲ್ಲ, ತನಿಖೆ ಮಾಡಿ ಯಾರು ಹೋಗಿಲ್ಲ, ಸುಮ್ಮನೆ ನನ್ನೇನು ಸಿಗಾಕೊಳ್ಳಲ್ವಲ್ಲ ಅಂತ ಅವನ ಗಳಲ್ಲಿ ಗುಂಡೊಡಿತಾ ಇದ್ದಾರೆ. ಹೊಡೆದಿರೋರು, ಬ್ಯಾಟ್ ಬೀಸಿರೋರು, ಚೆಕ್ ಮೆಟ್ಟಿಟ್ಟಿರೋರು ಯಾರೂ ತನಿಖೆಗೆ ಇಡಿ ಅಂತ ಹೇಳಲಿಲ್ವಲ್ಲ. ಅವ್ರ ಬಾಯಿಂದ ಬಂದಿಲ್ಲಲ್ಲ ಇದು. ಆಡಿಯೋ, ವಿಡಿಯೋ, CD, ಪೆನ್ ಡ್ರೈವ್, ಕ್ಯಾಸೆಟ್ಟು, VCR, VCD ಎಲ್ಲ ಇದೆ. ರವಿಕುಮಾರ್ ಗಣಿಗ ಆರೋಪ ಅಲ್ಲಗೆಳೆದ ಕೈ ಶಾಸಕರು. ಒಂದೆಡೆ ಶಾಸಕ ರವಿಕುಮಾರ್ ಗಣಿಗ ಕಾಂಗ್ರೆಸ್ ಶಾಸಕರ ಹೆಸರ ಸಮೇತ ಬಿಜೆಪಿ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಆದರೆ ಕಿತ್ತೂರು ಕಾಂಗ್ರೆಸ್ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಚಿಕ್ಕಮಗಳೂರು ಶಾಸಕ HD ತಮ್ಮಯ್ಯ ಇದೆಲ್ಲ ಸುಳ್ಳು, ನನಗೆ ಯಾವುದೇ ದುಡ್ಡಿನ ಆಫರ್ ಬಂದಿಲ್ಲ ಅಂತ TV9ಗೆ ಸ್ಪಷ್ಟನೆ ನೀಡಿದ್ದಾರೆ. ರವಿಕುಮಾರ್ ಗಣಿಗ ಮಾಡಿರೋ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಇಲ್ಲಿ ಅವ್ರಿಗೆ ಏನು ಮಾಡಿದಾರೆ ಗೊತ್ತಿಲ್ಲ, ಬಟ್ ನನಗೇನು ಅಂಥ ಆಫರ್ ಬಂದಿಲ್ಲ. ಸ್ಪಷ್ಟೀಕರಣ ಕೊಡೋದಂತಂದ್ರೆ ಮತ್ತು ನನ್ನ ದೃಷ್ಟಿಯಲ್ಲಿ ಬಹುತೇಕ ವೆರಿ ಬಿಗಿನಿಂಗ್ ಫಸ್ಟ್ ಡೇದಿಂದ ಇವತ್ತಿಗೂ ನಿರಂತರ ಪ್ರಯತ್ನ ನಡೆದೈತೆ. ಬಟ್ ಅದ್ರ ಬಹುತೇಕ 136 ಬೇಡ, 1,35 ಇದ್ರೂ ಕೂಡ ಇವತ್ತಿಗೂ 100% ನಮ್ಮ ಪಕ್ಷದ ಪರವಾಗಿ ಇದೆವು, ಮುಂದೂ ಇರ್ತವೆ. ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ನಿಮಗೆ ಯಾರು ಅದನ್ನು ಹೇಳಿದಾರೆ ಅವ್ರನ್ನೇ ಕೇಳಬೇಕು. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ, ಆ ರೀತಿ ಇಲ್ಲ. ಆ ರೀತಿ ಎಲ್ಲ ಚರ್ಚೆ ಬಹುಶಃ ನನಗೆ ಗೊತ್ತಿಲ್ಲ, ಅಷ್ಟು ದೊಡ್ಡವನು ನಾನಲ್ಲ. ಹಾಗಾಗಿ ನನ್ನ ಹತ್ರ ಯಾರೂ ಆ ರೀತಿ ಚರ್ಚೆ ಮಾಡಿಲ್ಲ, ಅಷ್ಟು ಹೇಳ್ಬೋದಷ್ಟೇ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಪರೇಷನ್ ಮಾಡೋದ್ರಲ್ಲಿ ಬಿಜೆಪಿ ಎಕ್ಸ್ಪರ್ಟ್ ಅಂತ ಗರಂ ಆದ್ರು.
ಸಚಿವ ಎಚ್.ಸಿ. ಮಹದೇವಪ್ಪ ಚುನಾಯಿತ ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳಿಸೋ ಕೆಲಸವನ್ನ ಬಿಜೆಪಿ ಮಾಡ್ತಿದೆ ಅಂತ ಚಾಟಿ ಬೀಸಿದ್ರು. ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಇದುವರೆಗೂ ಯಾರೂ ನನ್ನ ಸಂಪರ್ಕಿಸಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಈತ ಸಚಿವ ಶಿವರಾಜ್ ತಂಗಡಗಿ ನನ್ನ ಸಂಪರ್ಕ ಮಾಡುವ ಶಕ್ತಿ ಬಿಜೆಪಿಗಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಭಾರತೀಯ ಜನತಾ ಪಾರ್ಟಿ ಈಸ್ ನೋನ್ ಫಾರ್ ಇಟ್. ಅವರು ಆಪರೇಷನ್ ಕಮಲ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಈಗ ಏನು ಒಂದು ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಮಹಾರಾಷ್ಟ್ರದಲ್ಲಿ 42 ಜನನ ಕರ್ಕೊಂಡೋದ್ರು, ನಮ್ಮ ರಾಜ್ಯದಲ್ಲಿ 17 ಜನನ ಕರ್ಕೊಂಡೋದ್ರು, ಗೋವಾದಲ್ಲಿ ಮಾಡಿದರು, ಆಮೇಲೆ ಮಧ್ಯಪ್ರದೇಶದಲ್ಲಿ ಮಾಡಿದರು. ಈ ರೀತಿ ಅವರು ಎಲ್ಲ ಅದೊಂದು ಎಕ್ಸ್ಪರ್ಟೀಸ್ ಆಗಿಬಿಟ್ಟಿದೆ ಅವರಿಗೆ. ಚುನಾಯಿತ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸಿ ಆಪರೇಷನ್ ಕಮಲ ಅಂತ ಹೊಸ ರಾಜಕೀಯ ಪ್ರಯೋಗದ ಮೂಲಕ ಜನರ ಮ್ಯಾಂಡೇಟ್ಗೆ ಅಗೌರವ ತೋರ್ತಕ್ಕಂಥ ಕೆಲಸನ ಹಿಂದೆ ಮಾಡಿದ್ದಾರೆ. ಅದು ರುಚಿ ನೋಡ್ಬಿಟ್ಟು ಪ್ರಯತ್ನ ಮಾಡ್ತಾರೆ, ನಡೆಯಲ್ಲ. ನನಗೆ ಯಾವುದೇ ರೀತಿ ಆಫರ್ ಬಂದಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂದಮೇಲೆ ಅದು ಸತ್ಯ ಇರ್ತದೆ. ಜೊತೆಗೆ ನಮ್ಮ ಸ್ನೇಹಿತರು ರವಿ ಗಣಿಗ ಅವರು ಸಹ ಆರೋಪ ಮಾಡಿರೋದು ನೋಡಿದೆ. ಅವರೆಲ್ಲ ಹೇಳಿದ್ರು ಸತ್ಯ ಇರ್ತದೆ. ಆಮೇಲೆ ಇನ್ನೊಂದು, ನಮ್ಮ BJP ಅವ್ರ ಹತ್ರ ಅಷ್ಟು ಕೆಪಾಸಿಟಿ ಇಲ್ಲ ರೀ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರವಿ ಗಣಿಗ ಬಳಿ ದಾಖಲೆ ಇದ್ರೆ ರಿಲೀಸ್ ಮಾಡಲಿ ಅಂತ ಸವಾಲು ಹಾಕಿದ್ರೆ ನಿಖಿಲ್ ಕುಮಾರಸ್ವಾಮಿ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬಿಟ್ಟು ದಾಖಲೆ ರಿಲೀಸ್ ಮಾಡಿ ಅಂದ್ರು. ಈತ ಕೇಂದ್ರ ಸಚಿವ ವಿ ಸೋಮಣ್ಣ ಇಂತಹ ಆರೋಪ ಬಿಟ್ಟು ನಿಮ್ಮ ಕೆಲಸ ಮಾಡಿ ಅಂತ ಸಲಹೆ ನೀಡಿದ್ದಾರೆ. 100 ಕೋಟಿ ಅಲ್ಲ, ಅವ್ರು 500 ಕೋಟಿ ರೂಪಾಯಿ ಇದ್ದರೂ ರಿಲೀಸ್ ಮಾಡಲಿ. ಯಾರು 500 ಕೋಟಿ ರೂಪಾಯಿ ಅಂತ ಮಾತಾಡ್ಯಾರ, ಯಾರು 100 ಕೋಟಿ ಅಂತ ಮಾತಾಡ್ಯಾರ, ಅವ್ರ ಮೇಲೆ ಕ್ರಮ ತಗೋತದೆ ಭಾರತ ಸರ್ಕಾರ. ಹೋದ ಸರ್ತೆ ಕೆಲವರು ಯಾರು MLAಗಳು ರಾಜೀನಾಮೆ ಕೊಟ್ಟು ಬಂದಿದ್ದರು ಅವರನ್ನು ಕಾಂಗ್ರೆಸ್ ಪಾರ್ಟಿನೇ ಕಳಿಸಿತ್ತು. ಕಾಂಗ್ರೆಸ್ ಪಾರ್ಟಿಯವರೇ, ಸಿದ್ದರಾಮಯ್ಯನವರೇ ಕೆಲವು MLAಗಳನ್ನು ಕಳಿಸಿದ್ರು. ಯಾಕಂದ್ರೆ HD ಕುಮಾರಸ್ವಾಮಿ ಅವರು ಕಂಟಿನ್ಯೂ ಆಗಬಾರ್ದಂತ. ಪ್ಲಸ್ ಇವರಿಗೆ ಆಳಲಿಕ್ಕೆ ಯಾವುದೇ ನೈತಿಕ ಅಧಿಕಾರ ಇರಲಿಲ್ಲ. ಯಾರು ಕೆಲವರು ಬಂದ ನಂತರ ನಾವು ಅವ್ರನ್ನ ತಗೊಂಡು ಸರ್ಕಾರ ಮಾಡಿದ್ದೀವಿ. ಇದು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿತಕ್ಕಂಥ ಕೆಲಸ ಆಗಬಾರ್ದು. ದಯಮಾಡಿ ಹಂಗೇನಾದ್ರು ದಾಖಲೆಗಳು ಇದೆ ಅಂತಕ್ಕಂಥದ್ದಾದರೆ ದಾಖಲೆಗಳ ಸಮೇತನೇ ಇವತ್ತು ರಾಜ್ಯದ ಜನತೆ ಮುಂದೆ ಇಡಲಿ. ಸುಮ್ಮನೇನೋ ಇದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಟಾಪಿಕ್ ಹಾಕ್ಬಿಡ್ದಿವಲ್ಲ. ಅಪ್ಪ ಮೊದಲು MLA ಕೆಲಸ ಮಾಡಿ ಬಾಕಿ ಸತ್ಯಾಂಶ ತಿಳ್ಕೊಂಡು ಮಾತಾಡೋಕ್ಕೆ ಹೇಳಿ. ಇವೆಲ್ಲ ಅವ್ರಿಗೆ ಗೌರವ ಅಲ್ಲ. ಯಾರು ಈ ಥರ ಮಾತಾಡ್ತಾರೋ ಶಾಸಕರಿಗೆ ಅವ್ರಿಗೆ ಗೌರವ ಅಲ್ಲ. ಅವ್ರ ಗೌರವ ಅವರೇ ಕಳ್ಕೊಳ್ಳೋದು ಬೇಡ. ಸಿಎಂ ಸಿದ್ದರಾಮಯ್ಯ ಬೆನ್ನಲ್ಲೇ ಕೈ ಶಾಸಕ ರವಿಕುಮಾರ್ ಗಣಿಗ ಆಪರೇಷನ್ ಕಮಲದ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ತಮ್ಮ ಆರೋಪಕ್ಕೆ ಅದ್ಯಾವ ಸಾಕ್ಷಿಗಳನ್ನ ಬಯಲು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್ TV9.